ಸರ್ ನಮ್ಮ ಟ್ರಂಪ್ ಸಾಹೇಬ್ರು ಹಾರ್ಮೋನ್ ಸ್ಟ್ರೀಟ್ ಬಂದ್ ಮಾಡಿ ಏನು ಸಾಧನೆ ಮಾಡಬೇಕು ಅಂತ ಕೇಸಿ ನೀವು ಕೇಳಿದ್ರೆ ಭಾರಿ ಕ್ರಿಮಿನಲ್ ಮೈಂಡ್ ಅದ ಸರ್ ಅವ್ನು ಹೇಳ್ತಾನೆ ನಮ್ಗೆ. ಮೊನ್ನೆದ್ದು ಟ್ರಂಪ್ ಪ್ಲ್ಯಾನ್ ಏನು, ಹಾರ್ಮೋನ್ ಸ್ಟ್ರೀಟ್ ಬ್ಲಾಕ್ ಮಾಡೋದು ಸರ್. ಇಲ್ಲಿ ಪೂರ ಬ್ಲಾಕ್ ಮಾಡಿಬಿಟ್ಟಿದ್ದಾನೆ A to Z. ಈ ಬ್ಲಾಕ್ ಮಾಡಿದ್ರೆ ಏನಾಗುತ್ತೆ, ಇಲ್ಲೆಲ್ಲ ಅಡ್ಡಾಡು ಯಾವ ಚೈನಾ ಸಿಪ್ ಇಂಡಿಯಾ ಸಿಪ್ ಸರ್. ಇಂಡಿಯಾಕ್ಕೆ ನಾವು ದೇಶ ಬಿಡ್ರಿ ಅಂತ ಅಂದ್ಬಿಡ್ತೀವಿ, ನಾವು ಬಿಟ್ಟು ಬಿಡ್ತಾನೆ. ಚೈನಾದವ್ರು ಬಿಡೋದಿಲ್ಲ ಸರ್, ಚೈನಾಕ್ಕೆ ಅಮೇರಿಕ ಆಗೋದಿಲ್ಲ, ಇವ್ರನ್ನ ಒಂದು ಬೋಟ್ ಮೂವ್ ಮಾಡಿಕೊಡ್ತಲ್ಲ. ಇದಾಯ್ತು. ನೆಕ್ಸ್ಟ್ ಏನಾಗುತ್ತೆ, ಈಗ ಹೈಯೆಸ್ಟ್ ಆಯಿಲ್ ತೊಗೊಳೋರು ಯಾರು, ಇರಾನ್ದು ಚೈನಾದವರು ತೊಗೋತಾರೆ ಸರ್. ನಾವು ತೊಗೊಳೋದಿಲ್ಲ, ನಮ್ಮ ಅವ್ರು ಸ್ಯಾಂಕ್ಷನ್ ಹಾಕಿ ಸಂಬಂಧ ನಾವು ಬಿಟ್ಬಿಟ್ಟೇವೆ. ಸೊ ಇರಾನ್ದವ್ರಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಹಡಗು ಒಂದು ಹಿಂಗೆ ಒಳಗೆ ಹೋಗೋದಿಲ್ಲ, ಆ ಕಡೆ ಈ ಕಡೆ ಹೊರ ಬರೋದಿಲ್ಲ. ಇಲ್ಲಿ ಬ್ಲಾಕ್ ಮಾಡಿಬಿಟ್ಟಾನ ಅಮೇರಿಕದ. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ ಸರ್, ಇರಾನ್ ಎಕಾನಮಿ ಡೌನ್ ಆಗುತ್ತೆ. ಮತ್ತು ಅವ್ರು ಇಂಪೋರ್ಟ್ ಎಕ್ಸ್ಪೋರ್ಟ್ ಮತ್ತು ಆಯಿಲ್ ಮಾರಿದ್ರೆ ಅವ್ರಿಗೆ ಒಂದಿಟ್ಟು ರೊಕ್ಕ ಆಗುತ್ತೆ. ಮತ್ತು ಅದೇ ರೊಕ್ಕ ಅಲ್ಲಿಕಪ್ಪ ಅಂದ್ರೆ ಎಕಾನಮಿ ಡೌನ್ ಆಗೋದಿಲ್ಲ. ಈ ಎಕಾನಮಿ ಡೌನ್ ಆಯ್ತು ಸರ್ ಇರಾನ್ದು. ಅವಾಗ ಏನಾಗತ್ತಾ, ಅವ್ರ ಜನಗಳಿಗೆ ಊಟ ಸಿಗಲ್ಲ, ಮತ್ತು ಗೌರ್ಮೆಂಟಲ್ಲಿ ದುಡ್ಡು ಇಲ್ಲ ಅಂದ್ರೆ ಮತ್ತು ರೋಡ್ ಯಾವ ಮಾಡ್ಬೇಕು, ಅವ್ರಿಗೆ ಹಿಟ್ಟು ಯಾವಾಗ ಕೊಡ್ಬೇಕು ಅವರು. ಸೊ ಅವ್ರಿಗೆ ತಿನ್ನಕ್ಕೆ ಹಿಟ್ಟು ಸಿಗೋದಿಲ್ಲ ಇರಾನ್ದವ್ರಿಗೆ. ಹಿಂಗೆ ಟೆನ್ಷನ್ ಕ್ರಿಯೇಟ್ ಮಾಡೋದು ಸರ್. ಇರಾನ್ದವ್ರಿಗೆ ಸಿಟ್ಟು ಬರುತ್ತೆ, ನಾವು ತಿನ್ನಕ್ಕೆ ಹಿಟ್ಟಿಲ್ಲಪ್ಪ ಅಂತಂದು ಕಿಶನ್ ಇವ್ರು ಆ್ಯಂಗ್ರಿ ಬೇಡಾಗ್ತಾರೆ ಸರ್ ಇರಾನ್ದವ್ರು. ಆಮೇಲೆ ಏನು ಮಾಡ್ತಾರೆ ಸರ್, ಇರಾನ್ ಗೌರ್ಮೆಂಟ್ ಜೊತೆ ಇವರು ಸಿವಿಲಿಯನ್ಗಳು ಇವರ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವ್ರ ಗೌರ್ಮೆಂಟ್ ಜೊತೆನ ಫೈಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈ ನಾವು ರೇಟ್ ಅದು ಹೆಚ್ಚಾದಾಗ ಗೌರ್ಮೆಂಟಿಗೆ ಬೈತೀವಲ್ಲ, ಸಿಲಿಂಡರ್ ರೇಟ್ ಹೆಚ್ಚು ಮಾಡೋದು, ಸಿಲಿಂಡರ್ ತೊಗೊಂಬಂದ ಸ್ಟ್ರೈಕ್ ಮಾಡಿಬಿಡ್ತೀವಿ ನಾವು. ಸೊ ಹಂಗೆ ಇವ್ರು ಸ್ಟ್ರೈಕ್ ಮಾಡಕ್ಕೆ ನಿಂತು ಬಿಡ್ತಾರೆ ಸರ್. ಆಮೇಲೆ ಏನಾಗೋದು, ಇಂಟರ್ನಲ್ ವಾರ್, ಸಿವಿಲಿಯನ್ ವಾರ್, ಅವ್ರ ದೇಶದ ಜೊತೆನ ಯುದ್ಧ ಮಾಡ್ಕೊಂಡ್ಬಿಡ್ತಾವೆ. ಅವ್ರವ್ರ ಸಿಟಿಜನ್ ಅವ್ರ ಗೌರ್ಮೆಂಟ್ ಜೊತೆ ಜಗಳ ತೊಗೊಂಡ್ಬಿಡ್ತಾರೆ ಸರ್. ಇಲ್ಲಿ ಏನಾಗುತ್ತೆ, ಗೌರ್ಮೆಂಟ್ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ ಸರ್. ಹೊರಗಿನ ಯುದ್ಧಕ್ಕಿಂತ ಇಂಟರ್ನಲ್ ಗೌರ್ಮೆಂಟ್ ಆಗ್ಬಾರ್ದು ಸರ್. ಹೊರಗೆ ಜಗಳ ನೀವು 28 ತೊಗೊಂಬರ್ರಿ, ಮನ್ಯಾಗ ಜಗಳ ಇತ್ತಪ್ಪ ಅಂದ್ರೆ ದೊಡ್ಡ ಟೆನ್ಷನ್ ಸರ್. ಅದು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಮನ್ಯಾನ ಜಗಳ ಭಾಳ ಡೇಂಜರ್ ಇರ್ತಾವೆ, ನಿಮಗೂ ಗೊತ್ತಿರುತ್ತೆ. ಸೊ ಹಿಂಗೆ ಮಾಡ್ಬೇಕು ಅನ್ನೋದು ಟ್ರಂಪ್ ಪ್ಲ್ಯಾನ್ ಸರ್. ಸೇಮ್ ಈ ಪ್ಲ್ಯಾನ್ ಮಾಡಿ ಸಕ್ಸಸ್ನು ಆಗ್ಯಾನ ಸರ್. ಹೆಂಗಂತ ಹೇಳ್ತೀನಿ ನಿಮಗೆ, ಇದನ್ನು ಯಾವಾಗ ಮಾಡಿದ್ದಪ್ಪ ಅಂದ್ರೆ ವೆನೆಜುವೆಲಾ ಮಾಡಿದ್ದೆ ಸರ್. ನೈಟ್ ಪ್ಯಾಂಟ್ ಮ್ಯಾಗ ಹೊತ್ತೊಂದಾಗಿದ್ದಾನೆ ಒಂದು 2 ತಿಂಗಳಿಂದ. ಗ್ರೇಟ್ ಮುಡೋರು ಇದೇ ಪ್ಲ್ಯಾನ್ ಮಾಡಿದ್ದೆ ಸರ್. ಹಿಂಗೆ ಫುಲ್ ಈ ವೆನೆಜುವೆಲಾ ಇಲ್ಲ, ಫುಲ್ ಹಿಂಗೆ ಶಿಪ್ಗಳು ತೊಗೊಂಬಂದು ತರಿಬಿಟ್ಟ. ಯಾವ ಇಂಪೋರ್ಟ್ ಆಗಲಿಲ್ಲ, ಎಕ್ಸ್ಪೋರ್ಟ್ ಆಗಲಿಲ್ಲ. 2 ತಿಂಗಳೊಳಗೆ ಅವರ ಬೀದಿ ಬಂದುಬಿಟ್ರೆ ಸರ್, ವೆನೆಜುವೆಲಾದ ಅವರ ಸಿಟ್ ಆಗಿಬಿಟ್ರು. ಆಮೇಲೆ ಒಂದು ದಿವಸ ತೊಗೊಂಬಂದ್ಬಿಟ್ಟ ರಾತ್ರಿ ಹೋಗಿ. ಸೊ ಅವಾಗ ಸಕ್ಸಸ್ ಆಗಿದ್ದ. ಹಂಗೆ ಹಿಂಗೆ ಇರಾನಿ ಮಾಡಿಬಿಡ್ಮು ಅಂತ ಗೊತ್ತಾನ ಸರ್. ಬಟ್ ಇರಾನಿಗೆ ಆಗುತ್ತೋ ಇಲ್ಲ ಅನ್ನೋದು ಡೌಟ್. ಯಾಕಂದ್ರೆ ಚೈನಾ ಅಂತೂ ವಾರ್ ಮಾಡ್ರೆ, ಮತ್ತು ಚೈನಾ ಸಪೋರ್ಟ್ ಐತಿ, ರಷ್ಯಾ ಸಪೋರ್ಟ್ ಐತಿ ಇರಾನಿಗೆ. ಇದು ಹತ್ರ ಸಾಧ್ಯ ಇಲ್ಲ ತನ್ಸೋದು. ಈ ಚೈನಾದವ್ರು ಭಾಳ ಹೊಡ್ತೈತೆ ಸರ್ ಇದರಿಂದ. ಯಾಕಂದ್ರೆ ವೆನೆಜುವೆಲಾದಾಗ ಆಯ್ತು ತೊಗೋತಿದ್ರು, ಇವ್ನು ಹೊತ್ಕೊಂಡು ಹೋಗ್ಬಿಟ್ಟ. ಪಾಪ ಇವು ಚೈನಾದವ್ರು ಬೀದಿ ಬಂದು ಏನೋ ಮರೆ ಒಬ್ಬರೇ ಇದೇ ಮಾಡ್ತಾನೆ ಬಾ ಅಂತ ಕಿಶನ್ ಇವ್ರು ಅಲ್ಲಿ ಶಿಫ್ಟ್ ಆದರು, ಇರಾನಿ ಶಿಫ್ಟ್ ಆದ್ರು ಸರ್. ಈಗ ಇರಾನ್ದು 90% ಆಯಿಲ್ ಇವ್ರು ತೊಗೋತಾರೆ. ಇವ್ರು ಒಂದು ₹10 ಕಮ್ಮಿ ಕೊಟ್ಬಿಡ್ತಾರೆ ಸರ್. ತೊಗೊಂಡ್ರಿ ಸರ್, ನೀವು ಕ್ಲೋಸ್ ಫ್ರೆಂಡ್ ಇದ್ರಿ, ನಮ್ಮೊಂದು $10 ಕಮ್ಮಿ ತೊಗೊಂಡು ಒಯ್ರಿ ಅನ್ನೋಣ. ಇವು ಸಣ್ಣ ಹಾರಿ ಸಿಕ್ಕತ್ತೆ ಇಲ್ಲ ಅಂತ ಕಿಶನ್ ಬ್ಯಾರಲ್ ಗಟ್ಲಿ ಇವು ತೊಗೊಂಡು ಹೋಗ್ತಾವೆ ಚೈನಾದವ್ರು. ಅದಕ್ಕೆ ಏನು ಮಾಡಿಬಿಟ್ರೆ, ಚೈನಾದವ್ರು ಅವ್ರ ತಲೆ ಹಾಪಾಗಿ ವಾರ್ ಮಾಡಿಬಿಟ್ರೆ. ನೋಡ್ರಿ ಸರ್, ಹಿಂಗೆ ಮಾಡಿದ್ರಪ್ಪ ಅಂದ್ರೆ ಮತ್ತು ಮಿಲ್ಟ್ರಿ ನಾವು ತರಬೇಕಾಗತ್ತೆ, ಮತ್ತು ನಾವು ಸೆಲೆಬ್ರೇಷನ್ ನಿಂದಿರ್ಬೇಕಾಗತ್ತೆ. ಮತ್ತು ನಾವು ನಿಂತು ಅಂದ್ರೆ ಸೆಲೆಬ್ರೇಷನ್ World War 3, 4, 5, 6, 7, 8 ಕಂಟಿನ್ಯೂ ಇರತ್ತಾವ, ತನಕ ಇರತ್ತಾವ.